ಪ್ರಶ್ನೆ ಕೇಳಿದ್ದಾರೆ. ಅವ್ರ ಪ್ರಶ್ನೆಗೆ ಉತ್ತರ ಸಬ್ ಕ್ವಶನ್ ಕೇಳಿ ಕೇಳಿ. ಈ ಮಧ್ಯೆ ನೀವೆಲ್ಲ ಎದ್ದು ನಿಂತು ಮಾತಾಡಿದೆ, ಅವರ ಪ್ರಶ್ನೆಗೆ ಪರಿಹಾರ ಕೂಡ ಸಿಕ್ಕುವುದಿಲ್ಲ, ಇಲ್ಲಿ ಸಮಸ್ಯೆ ಕೂಡ ಬಗೆಹರುವುದಿಲ್ಲ. ವಿಚಾರಣೆಯಲ್ಲಿ ಈಗ ಅವರ ಪ್ರಶ್ನೆ ಒಂದು ಸಾಲ್ವ್ ಆದರೆ ಅದಕ್ಕೆ ಉತ್ತರ ಕೊಟ್ಟರೆ ನೆಕ್ಸ್ಟ್ ಅರ್ಧ ಗಂಟೆಗೆ ನಿಮ್ಮೆಲ್ಲ ಸಲಹೆ ಸೂಚನೆಗೆ ನಾವು ಅರ್ಧ ಗಂಟೆಗೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ. ಈಗ ಸಬ್ ಏನಿದೆ ಕೇಳಿ. ಸಭಾಧ್ಯಕ್ಷರೇ, ಸಚಿವರು ಹೇಳಿದ್ರು ಇಲ್ಲ ಬಹಳಷ್ಟು ಜನಕ್ಕೆ ನಾವು ನ್ಯಾಯ ಕೊಡ್ಸಕ್ ಆಗ್ತಿಲ್ಲ, ನಾವು ಮಾಡ್ತಾ ಇದೀವಿ ಅಂತೇಳಿ. ಆದ್ರೆ ಈ ಟಾರ್ಗೆಟ್ ಗಳನ್ನ ಹಿಂದೆ ಸರ್ಕಾರ ಇದ್ದಾಗ ಅಥವಾ ಹಿಂದಿನ ಟಾರ್ಗೆಟ್ ಗೆ ಇವತ್ತಿನ ಟಾರ್ಗೆಟ್ ನಾವು ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಆ ಟಾರ್ಗೆಟ್ ಅನ್ನ ಹೆಚ್ಚುವರಿ ಮಾಡ್ಬೇಕನ್ನೋದು ಒಂದು. ಎರಡನೇದು, ಇದೇನು ಸೋಷಿಯಲ್ ವೆಲ್ಫೇರ್ ಇಂದ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ರು, ತದನಂತರ ಮತ್ತೆ ಸಂಬಂಧಪಟ್ಟಂತ ನಿಗಮಕ್ಕೆ ಕೊಡೋದಕ್ಕಿಂತ ಸರ್ ನಮ್ದೊಂದ್ಸಲಿ ನಿಗಮಕ್ಕೆ ಕೊಡೋದಕ್ಕಿಂತ ನೀವು ನೇರವಾಗಿ ಸೋಷಿಯಲ್ ವೆಲ್ಫೇರ್ ನಮ್ದೇನು ಮೇನ್ ಡಿಪಾರ್ಟ್ಮೆಂಟ್ ಇಂದ ತಾವು ಅದ ಹಣವನ್ನ ಬಿಡುಗಡೆ ಮಾಡಿ ತಾವೇ ಅದನ್ನ ಹ್ಯಾಂಡಲ್ ಮಾಡ್ರಿ ಅನ್ನೋದು. ಈಗ ನೀವು ನಿಗಮಕ್ಕೆ ಕೊಟ್ಟ ಮೇಲೆ ಮತ್ತೆ ನಿಗಮದವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮತ್ತೇನೋ ಒಂದು ಪಟ್ಟಿಗಳು ಚೇಂಜ್ ಮಾಡ್ಕೊಂಡು ಕುದುರ್ತಾರೆ. ನೆಕ್ಸ್ಟ್ ನೇರವಾಗಿ ಆ ಹಣವನ್ನ ನೀವೇ ಆ ಕಾಂಟ್ರಾಕ್ಟರ್ಗಳಿಗೆ ಅಥವಾ ಬೋರ್ವೆಲ್ ಮಾಡುವಂತವರಿಗೆ ಕೊಟ್ಬಿಡಿ. ನಿಮಗೆ ಇದು ಯಾಕಂದ್ರೆ ಡಿಪಾರ್ಟ್ಮೆಂಟ್ ನವರಿಗೆ ಮಾಡಿದ್ದು 18-19 ಆಮೇಲೆ ಆ ನಿಗಮದ ಆಶಯಗಳಾದಂತ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಿಸಿ ಆಗಿರ್ಬೋದು, ಗಟರ್ ಆಗಿರ್ಬೋದು, ಕುಡಿಯೋ ನೀರಿಗೆ ಇವತ್ತಿನವರೆಗೂ 2 ವರ್ಷದಿಂದ ನಾವು ಏನು ಮಾಡಕ್ಕಾಗಿಲ್ಲ ಸರ್. ಅದಕ್ಕೆ ಮಂತ್ರಿಗಳು ಉತ್ತರ ಕೊಡಿ. ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮಾಡಲೇಬೇಕಾಗಿದ್ದವರು ಮಾಡೇ ಮಾಡ್ತೀವಿ, ಮಾಡಕ್ಕಾಗದಿದ್ದವರು ಮಾಡಕ್ಕಾಗಲ್ಲ. ಸರಿಯಾ? ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್ ಟೈಮ್ ಬೇಕು, ಮಿನಿಸ್ಟರ್ ಟೈಮ್ ಕೇಳಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್ ಕೊಡಬೇಡಿ. ಚುಕ್ಕೆ ಗುರುತಿನ ಪ್ರಶ್ನೆ 441 ಮಾನ್ಯ ಔಟ್ಕಮ್ ಇಸ್ ಟೈಮ್ ವೇಸ್ಟ್, ಮತ್ತೇನಿಲ್ಲ, ಕೂತ್ಕೊಳ್ಳಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಲ್ಲಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಚೆನ್ನಮ್ಮನ ಕಿತ್ತೂರು ಸುಮಾರು 2012ರಲ್ಲಿ ತಾಲೂಕು ಘೋಷಣೆ ಆಯಿತು. ನಂತರ 2016ರಲ್ಲಿ ತಹಸೀಲ್ದಾರ್, PWD ಹಾಗೂ ತಾಲೂಕು ಪಂಚಾಯತಿ ಇಲಾಖೆಗಳ ಆಫೀಸ್ಗಳು ಪ್ರಾರಂಭ ಆದ ನಂತರ ಮತ್ಯಾವುದೂ ಕಚೇರಿ ಇನ್ನೂ ಅಲ್ಲಿ ಪ್ರಾರಂಭ ಆಗಿಲ್ಲ. ಈ ಬೇಸಿಗೆ ಇರೋದ್ರಿಂದ RWS ಹಾಗೂ ತಮ್ಮ ಇಲಾಖೆಗೆ ಬರುವಂಥ ಕಚೇರಿಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗಬೇಕಾಗಿದ್ದವು. ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕಂತ ಸರ್ಕಾರಕ್ಕೆ ತಮ್ಮಲ್ಲೇ ವಿನಂತಿ ಪೂರ್ವಕ ಒತ್ತಾಯಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಹಿಂದಿನ ಸರ್ಕಾರದಲ್ಲಿ ಈ ಪ್ರಸ್ತಾವನೆಗಳನ್ನು, ಹೊಸ ಕಚೇರಿಗಳ ಸ್ಥಾಪನೆಯ ಪ್ರಸ್ತಾವನೆಗಳು ಹೋದಾಗ ಅವರು ತಿರಸ್ಕರಿಸಿ 4-5 ವರ್ಷ ಯಾವುದೇ ಕಚೇರಿಗಳನ್ನು ನೀವು ಪ್ರಾರಂಭ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ರು ಅಧ್ಯಕ್ಷರೇ. ಆದರೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೊಮ್ಮೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಭಾಳ ಅವಶ್ಯಕತೆ ಇದೆ ಅದನ್ನು ನಾವು ಲಿಸ್ಟನ್ನು ತೊಗೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಆಗಲೇ ಸಬ್ಮಿಟ್ ಮಾಡಿದ್ದೀವಿ. ಅದು ಅವರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷರೇ. ಕಿರಣ್ ಕುಮಾರ್ ಕೋಡ್ಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 432 ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2023-24ರಲ್ಲಿ 345 ವಿದ್ಯಾರ್ಥಿಗಳಿಗೆ ಆ ವರ್ಷ ಸೀಟು ಆಗಲಿಲ್ಲ, ಸೌಲಭ್ಯ ಸಿಗಲಿಲ್ಲ. ಹಾಗೆ 2024-25ರಲ್ಲಿ ಸಹ 350 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಸೀಟ್ ಸೌಲಭ್ಯ ಸಿಗಲಿಲ್ಲ. ನಾನು ಸತತ 3ನೇ ಅಧಿವೇಶನ ಇದು ಸಚಿವರ ಹತ್ರ ಹೊಸ ಹಾಸ್ಟೆಲ್ನ ಮಂಜೂರಾತಿಗೆ ತಮ್ಮ ಮೂಲಕ ಅಗ್ರಪಡಿಸ್ತಾ ಇದ್ದೇನೆ. ಆದರೆ ಸಚಿವರು ಈವರೆಗೆ ಆ ಬಗ್ಗೆ ಏನನ್ನ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಪ್ರತಿ ವರ್ಷ ಶಾಲಾ ಪ್ರಾರಂಭದಿಂದಲೇ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಕೊಪ್ಪಳದಿಂದ ಇರ್ಬೋದು, ಬಿಜಾಪುರದಿಂದ ಇರ್ಬೋದು, ಗದಗದಿಂದ ಇರ್ಬೋದು, ಶಿವಮೊಗ್ಗದಿಂದ ಇರ್ಬೋದು, ಬೇರೆ ಜಿಲ್ಲೆಗಳಿಂದ ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಲೇಜುಗಳಿಗೆ ದಾಖಲಾತಿಗೆ ಬರ್ತಾರೆ. ಅಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಉಂಟು, ಆಯುರ್ವೇದಿಕ್ ಕಾಲೇಜ್ ಉಂಟು, ಹಾಗೆ 3-4 ನರ್ಸಿಂಗ್ ಕಾಲೇಜು. ಈ ಎಲ್ಲ ವಿದ್ಯಾಭ್ಯಾಸಕ್ಕೆ ಬೇರೆ ಜಿಲ್ಲೆಗಳಿಂದ ಬರುವುದರಿಂದ ಹಾಸ್ಟೆಲ್ನ ಅಗತ್ಯತೆ, ಮೆಟ್ರಿಕ್ ನಂತರದ ಹಾಸ್ಟೆಲ್ನೆಲ್ಲ ಕೊಡಬೇಕು ನಮಗೆ. ಮಾನ್ಯ ಸಭಾಧ್ಯಕ್ಷರೇ,
ನಮ್ಮ ಶಾಸಕರು, ಕುಂದಾಪುರದ ಶಾಸಕರು ಮೆಟ್ರಿಕ್ ನಮ್ಮಲ್ಲಿ ಕುಂದಾಪುರದಲ್ಲಿ ಕನಿಷ್ಠ 15 ಹಾಸ್ಟೆಲ್ಗಳು ಈಗಾಗಲೇ ಇದ್ದಾವೆ ಮಾನ್ಯ ಅಧ್ಯಕ್ಷರು. ಅದರಲ್ಲಿ ಮೆಟ್ರಿಕ್ ಪೂರ್ವ ಎಷ್ಟು 6 ಬಾಲಕರದು ಇದು ಮತ್ತು ಬಾಲಕಿಯರದು 8. ಆದರೆ ನಮಗೆ ಪ್ರತಿ ಸತಿ ಏನಾಗುತ್ತೆ ಅಂದರೆ ಮೆಟ್ರಿಕ್ ಪೂರ್ವದ ಬಾಲಕರ ಸಂಖ್ಯೆ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅಂದರೆ 377 ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ನಾವು ಈಗಾಗಲೇ 388 ಎಷ್ಟು ಬಂದಿದ್ದಾವೆ ಅರ್ಜಿ ಅಷ್ಟಿಗೂ ಅಕಾಮಿಡೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಮಗೆ ಸಮಸ್ಯೆ ಆಗ್ತಾ ಇರೋದು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಸಮಸ್ಯೆಗಳು ಆಗ್ತಾ ಇದೆ. ಅದು ಈಗಾಗಲೇ ನಾವು ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರಗಳನ್ನೇ ಗುರುತಿಸಿ ಇತಿಹಾಸದೊಳಗೆ ಎಂದೂ ಕೊಡಲಾರದಷ್ಟು ಹಾಸ್ಟೆಲನ್ನು ಒಂದೇ ವರ್ಷ 150 ಹಾಸ್ಟೆಲ್, 75 ಬಾಲಕರದು 75 ಬಾಲಕಿಯರ ಹಾಸ್ಟೆಲ್ ಇಡೀ ರಾಜ್ಯಾದ್ಯಂತ ಅದು ವಿಶೇಷವಾಗಿ ಜಿಲ್ಲಾ ಕೇಂದ್ರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈಗ ಅವರು ತಾಲೂಕು ಕೇಂದ್ರದಾಗ ಡಿಮಾಂಡ್ ಇದೆ, ಅಲ್ಲಿ ಕನಿಷ್ಠ ನಮಗೆ ಈ ವರ್ಷ 340 ಎಡಿಷನಲ್ ಆಗಿ ಮಕ್ಕಳು ಬಂದಿದ್ದಾರೆ, ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಆದರೆ ನಮಗೆ ಹಾಸ್ಟೆಲ್ ಅಕಾಮಿಡೇಟ್ ಮಾಡಿದ್ದು ನಾವು ಬರೀ ಎಷ್ಟು 1597 ಅಂದರೆ ಇದನ್ನು ಸೇರಿ ನಮಗೆ 340 ವಿದ್ಯಾರ್ಥಿಗಳು ಹೆಚ್ಚಿಗೆ ಆಗಿದ್ದಾರೆ. ಹಾಸ್ಟೆಲ್ದು ಎಲ್ಲೇ ಅಕಾಮಿಡೇಷನ್ ಮಾಡೋಕ್ಕಾಗಿಲ್ಲ. ನಾವು ವಿದ್ಯಾಸಿರಿಯನ್ನು 1500 ರೂಪಾಯಿ ಈಗಾಗ 10 ತಿಂಗಳದ ಅವರ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ನಿಜವಾಗ್ಲೂ ಒಂದು ಸೆಕೆಂಡ್ ನಾನು ಹೇಳ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ವಿದ್ಯಾರ್ಥಿ ನಂತರದ ಹಾಸ್ಟೆಲ್ 5 ಹಾಸ್ಟೆಲ್ ಪ್ರಪೋಸಲ್ ಬಂದಿದೆ ಆ ಇಡೀ ಉಡುಪಿ ಜಿಲ್ಲೆಯೊಳಗೆ. ಅದ್ರ ಕುಂದಾಪುರದೊಳಗೂ 1 ಹಾಸ್ಟೆಲ್ದು ಬಂದಿದೆ. ಈ ಸತೆ ನಮ್ಮ ಅನುದಾನದ ಲಭ್ಯತೆ ಮೇಲೆ ಎಡಿಷನಲ್ ಹಾಸ್ಟೆಲನ್ನು ನಾವು ಬಜೆಟ್ನೊಳಗೆ ಕೇಳ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರು. ಅವರು ಲಾಸ್ಟ್ ಟೈಮಿಂದ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಮುಂದಿನ ದಿನಮಾನದೊಳಗೆ ಲಭ್ಯತೆ ಆದ ಮೇಲೆ ಅವಕಾಶಗಳನ್ನು ಪರಿಶೀಲನೆ ಮಾಡ್ತೀನಿ ಮಾನ್ಯ ಅಲ್ಲ. ಒಂದು ಬಾಲಕರ ಮತ್ತು ಓಕೆ. ಚನ್ನರೆಡ್ಡಿ ಪಾಟೀಲ್ ಅದು ಟೈಮ್ ತಗೊಂಡಿದ್ದಾರೆ ಉತ್ತರಕ್ಕೆ. ಶ್ರೀನಿವಾಸ್ ಎಂಟಿ ಕೂಡ್ಲಿಗಿ. ಕೃಷ್ಣಮೂರ್ತಿ AR. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಯೋಜನಾ ಸಚಿವರನ್ನು ನಾನು 49ನೇ ಪ್ರಶ್ನೆಯನ್ನು ಕೇಳಬಯಸ್ತೇನೆ. ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ 3 ತಾಲೂಕು ಒಳಪಡುತ್ತೆ ಮಾನ್ಯ ಅಧ್ಯಕ್ಷರೇ. ಕೊಳ್ಳೇಗಾಲ ತಾಲೂಕು, ಯಳಂದೂರು ತಾಲೂಕು ಮತ್ತು ಚಾಮರಾಜನಗರ ತಾಲೂಕಿನ 2 ಜಿಲ್ಲಾ ಪಂಚಾಯತಿ ವ್ಯಾಪ್ತಿ, 1 ಹೋಬಳಿ. ಇದರಲ್ಲಿ ಕೊಳ್ಳೇಗಾಲ ತಾಲೂಕು ಹಾಗೂ ಚಾಮರಾಜನಗರ ತಾಲೂಕಿನ 1 ಹೋಬಳಿ ಮಲೆನಾಡು ಅಭಿವೃದ್ಧಿಗೆ ಒಳಪಡುತ್ತೆ. ಯಳಂದೂರು ತಾಲೂಕು ಕೂಡ ಈ 2ರ ನಡುವೆ ಇರತಕ್ಕಂಥ ತಾಲೂಕಾಗಿದೆ. 52ರಲ್ಲಿ ವಿಧಾನಸಭಾ ಕ್ಷೇತ್ರವಾಗಿತ್ತದು. ಇವತ್ತು ನಾನೇನು ಪ್ರಸ್ತಾವನೆಯನ್ನು ಮಲೆನಾಡು ಅಭಿವೃದ್ಧಿಗೆ ಅವ್ರು ಕೊಟ್ಟಂಥ ಅನುದಾನಕ್ಕೆ ನಾನು ಕಳಿಸ್ಕೊಟ್ಟಿದ್ದೆ ಅನುಮೋದನೆಗೆ. ಕೊಳ್ಳೇಗಾಲಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ, ಚಾಮರಾಜನಗರ ಭಾಗಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಯಳಂದೂರು ತಾಲೂಕಿನ ಪ್ರಸ್ತಾವನೆಗೆ ಅವರು ಅಂಗೀಕಾರ ಕೊಟ್ಟಿಲ್ಲ, ಯಾಕಂದರೆ ಅದು ಮಲೆನಾಡು ಅಭಿವೃದ್ಧಿಗೆ ಸೇರಿಲ್ಲ ಅಂತಕ್ಕಂಥ ಉತ್ತರ ಬಂದಿದೆ. ನಾನು ಹಿಂದೆ 11/12/2024 ಹಿಂದಿನ ಅಧಿವೇಶನದಲ್ಲಿ ನಾನು ಪ್ರಶ್ನೆಯನ್ನು ಮಾಡಿದಾಗ ಅದು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಆ ಒಂದು ಉತ್ತರದಲ್ಲಿ ಮಂಡಳಿಯ ಅಧಿನಿಯಮ 91(2) ಈ ಅನ್ವಯ ದಿನಾಂಕ 21/9/24 ನಡೆದ ಮಂಡಳಿಯ ಸರ್ವ ಸದಸ್ಯರ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಪ್ರಸ್ತಾವನೆಯು ಸರ್ಕಾರಕ್ಕೆ ಸ್ವೀಕೃತವಾದ ನಂತರ ಕ್ರಮ ವಹಿಸಲಾಗುವುದು ಅಂತಕ್ಕಂಥದ್ದು 1ನೇ ಪ್ರಶ್ನೆಗೆ. 2ನೇ ಪ್ರಶ್ನೆಗೆ, ಮಂಡಳಿಯಿಂದ ಸೂಕ್ತ ಪ್ರಸ್ತಾವನೆಯನ್ನು ಪಡೆದು ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಸೇರ್ಪಡೆಗೊಳಿಸುವ ಎಲ್ಲ ಷರತ್ತುಗಳನ್ನು ಪೂರ್ಣಗೊಳಿಸಿದ ನಂತರ ಸೇರಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಅಂತೇಳಿ ಹಿಂದಿನ ಅಧಿವೇಶನದಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಉತ್ತರ ಮಾನದಂಡವನ್ನು ವಿವರಿಸಿದ್ದಾರೆ. ಮಾನದಂಡ ಏನು ಅಂದರೆ ವಾರ್ಷಿಕ ಮಳೆ, ವಾಡಿಕೆ ಮಳೆ, ಅರಣ್ಯ ಪ್ರದೇಶ, ಭೂಮಿ ತೇವಾಂಶ ಮುಂತಾದ ಅಂಶಗಳನ್ನು ಈ ಒಂದು ಮಂಡಳಿಯ ಸೂಕ್ತ ನಡೆಗೊಂದಿಗೆ ನಾವು ಸೇರಿಸಲು ಕ್ರಮ ವಹಿಸಲಾಗುವುದು ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಏನು ಅಂದರೆ, ಮಾನ್ಯ ಅಧ್ಯಕ್ಷರೇ, ಯಳಂದೂರು ತಾಲೂಕು ಚಿಕ್ಕ ಚೊಕ್ಕ ತಾಲೂಕು ಆಗಿದ್ರೂ ಕೂಡ 28 ಕಂದಾಯ ಗ್ರಾಮ, ಸುಮಾರು 12 ಗ್ರಾಮ ಪಂಚಾಯಿತಿ,
ಸುಮಾರು 59,042 ಹೆಕ್ಟೇರ್ ಮತ್ತು ಅರಣ್ಯ ಜಮೀನು ಸುಮಾರು 10,598 ಹೆಕ್ಟೇರ್, ಸರ್ಕಾರಿ ಕೆರೆಗಳು 27. ಅಂದರೆ ವಿಸ್ತರಣೆ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಇನ್ನು 3 ತಾಲೂಕು ಒಳಪಡುತ್ತೆ. ಯಳಂದೂರು ತಾಲೂಕನ್ನು ಕೂಡ ಮಂಡಳಿ ಸಭೆಯಲ್ಲಿ ನಿರ್ಣಯ ಮಾಡಿ ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತಕ್ಕಂಥದ್ದು ನನ್ನ ಮನವಿ. ಮಾನ್ಯ ಅಧ್ಯಕ್ಷ, ಮಾನ್ಯ ಸಚಿವರಲ್ಲಿ. ಮಾನ್ಯ ಸಭಾ ಅಧ್ಯಕ್ಷರೇ, ಸದಸ್ಯರು ಕೇಳಿದ ಹಾಗೆ ಇದನ್ನು ಮಲೆನಾಡು ಅಭಿವೃದ್ಧಿ ಪ್ರದೇಶ ಮಂಡಳಿಯಿಂದ ಸೂಕ್ತ ನಿರ್ಣಯ ತಗೊಂಡು ಇದನ್ನು ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಓಕೆ, ಧನ್ಯವಾದಗಳು ಅಧ್ಯಕ್ಷ. ಮಾನ್ಯ ಸಚಿವರು ಕೂಡ ಧನ್ಯವಾದ. ಧೀರಜ್ ಮಣಿರಾಜ್. ಮಾನ್ಯ ಸಭಾಧ್ಯಕ್ಷೆ, ಚುಕ್ಕಿಗುಟ್ಟೆನ ಪ್ರಶ್ನೆ ಸಂಖ್ಯೆ 399 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಿ ಬಯಸ್ತೀನಿ.